ರಾಮನಲ್ಲದೆ ಬೇರೆ ಯಾರನ್ನು ಏನನ್ನು ಚಿಂತಿಸದಿರುವುದು ಸತ್ಯವೇ ಆಗಿದ್ದರೆ ಈ ನಿನ್ನ ದುಃಖಿ ಮಗಳನ್ನು ನಿನ್ನ ಬಳಿಗೆ ಕರೆದುಕೋ. ನೊಂದು ಬೆಂದಿರುವ ನನಗೆ ನಿನ್ನ ಮಡಿಲಿನಲ್ಲಿ ಆಶ್ರಯ ಕೊಡು. ಮಗಳೇ ಸೀತೆ, ಎಷ್ಟು ವೇದನೆಯನ್ನು ಅನುಭವಿಸಿದೆಯಮ್ಮ. ಬಾ ಕಂದ, ಬಾ. ಬಾ. ಸೀತೆ, ಸೀತೆ,
ಸೀತೆ, ನನ್ನ ಕಠಿಣ ವರ್ತನೆಗೆ ನೀನು ಎಂತಹ ಕಠಿಣ ಶಿಕ್ಷೆಯನ್ನು ನೀಡಿಬಿಟ್ಟೆ ಜಾನಕಿ. ಭೂದೇವಿ, ನನ್ನ ಸೀತೆಯನ್ನು ನನಗೆ ಮರಳಿ ಕೊಡು. ನನ್ನ ಜಾನಕಿಯನ್ನು ನನಗೆ ಹಿಂದಿರುಗಿಸು. ಜಾನಕಿ, ಸೀತೆ, ನೀನು ಏಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡೆ? ಏಕೆ ಈ ಮಕ್ಕಳ ಮುಖಗಳನ್ನು ನೋಡಿ ಆದರೂ ನೀನು ಉಳಿಯದೆ ಏಕೆ ಹೊರಟು ಹೋದೆ? ಜಾನಕಿ, ಏಕೆ ಹೊರಟು ಹೋದೆ? ಶ್ರೀಮನ್ ಮಹಾವಿಷ್ಣುವಿನ ರಾಮಾವತಾರದ ಕತೆ ಇಲ್ಲಿಗೆ ಮುಗಿಯಿತು. ರಾಮ ಸೀತೆಯರ ಪವಿತ್ರ ಕತೆ ರಾಮಾಯಣವೆಂಬ ಮಹಾಕಾವ್ಯವಾಗಿ ಯುಗ ಯುಗಗಳಿಂದ ಲೋಕದ ಜನರಿಗೆ ಮಾರ್ಗದರ್ಶನ ನೀಡುತ್ತಿದೆ. ರಾಮಾಯಣ ಮಹಾಕಾವ್ಯ ಕಾವ್ಯವಾಗಿ, ಪುರಾಣವಾಗಿ, ಧರ್ಮದ ದಾರಿದೀಪವಾಗಿ ಅದನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯನ್ನು ಅಜರಾಮರವಾಗಿಸಿದೆ. ಶ್ರೀರಾಮಚಂದ್ರ ಲವಕುಶರಿಗೆ ಪಟ್ಟ ಕಟ್ಟಿದ ನಂತರ ತನ್ನೊಡನೆ ಬರಲು ಇಚ್ಛಿಸಿದವರೆಲ್ಲರನ್ನೂ ಉತ್ತಮ ಲೋಕಕ್ಕೆ ಪ್ರಿಯ ಶಿಷ್ಯರೇ, ಇಲ್ಲಿಯವರೆಗೂ ನೀವು ರಾಮಾಯಣದ ಮಹಾಚರಿತ್ರೆಯನ್ನು ಕೇಳಿದಿರಿ. ರಾಮಾಯಣ ಯುಗ ಯುಗಗಳಲ್ಲೂ ಪ್ರಸಿದ್ಧವಾಗಿದೆ. ಸಾಧು ಸಂತರ ಪಾಲಿಗೆ ಅತ್ಯಂತ ಪುಣ್ಯಪ್ರದವಾಗಿದೆ. ಇಹ ಪರಗಳಿಗೆ ಮಾರ್ಗದರ್ಶಕವಾಗಿದೆ. ಸೀತಾರಾಮರ ಆದರ್ಶ ಜೀವನವು ಲೋಕಕ್ಕೆ ಮಾದರಿಯಾಗಿದೆ. ಶಿಷ್ಯರೇ, ಶ್ರೀಮನ್ನಾರಾಯಣನು ರಾಮನಾಗಿ, ಲಕ್ಷ್ಮೀದೇವಿಯು ಸೀತೆಯಾಗಿ ಅವತರಿಸಿ ರಾಜಧರ್ಮವನ್ನು ಮತ್ತು ಪತಿವ್ರತಾ ಧರ್ಮದ ಪಾಲನೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾ ವ್ಯಕ್ತಿಗಳ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ ಇನ್ನೂ ಏನಾದರೂ ತಿಳಿಯುವ ಕುತೂಹಲವಿದ್ದರೆ ಸಂಕೋಚವಿಲ್ಲದೆ ನನ್ನಲ್ಲಿ ಕೇಳಿ. ಗುರುದೇವ, ಸೀತಾದೇವಿಯು ಮಹಾಪುರುಷನನ್ನೇ ಪತಿಯಾಗಿ ಪಡೆದಳು. ಅವಳು ಪತಿಯೊಂದಿಗೆ ಸುಖದಿಂದ ಇದ್ದದ್ದು ಅಲ್ಪಕಾಲವಷ್ಟೇ. ಅಂಥ ಮಹಾಸತಿಯು ಪತಿವಿಯೋಗದ ದುಃಖಕ್ಕೆ ಗುರಿಯಾದುದನ್ನು ಕೇಳಿ ಯಾರಿಗೆ ಆದರೂ ದುಃಖವಾಗುತ್ತದೆ. ಸೀತಾದೇವಿಗೆ ಅಂಥ ದುಃಖ ಅನಿವಾರ್ಯವಾಗಿತ್ತೆ? ಶಿಷ್ಯರೇ, ಸೀತೆಯ ದುಃಖಕ್ಕೆ ನಿಮ್ಮ ಮನಸ್ಸು ಮಿಡಿಯಿತೆಂದ ಮೇಲೆ ಅವಳು ಎಂತಹ ಮಹಾತ್ಮಳೆಂದು ಅರ್ಥ ಮಾಡಿಕೊಳ್ಳಬಹುದು. ಅವಳ ಕಷ್ಟ ದುಃಖಗಳನ್ನು ಮಾತ್ರ ಯೋಚಿಸಬೇಡಿ. ಅವಳ ಜೀವನ ಕಥೆಯನ್ನು ಸ್ಥೂಲವಾಗಿ ಅವಲೋಕಿಸಿದರೆ ಅವಳ ದುಃಖ ಕಷ್ಟಗಳ ಜೊತೆಗೆ ಅವಳು ಪಡೆದ ಸಂತೋಷ ಧನ್ಯತೆಗಳೇನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸರಿ, ಈಗ ನೀವೇ ಸೀತೆಯ ಜೀವನ ಹೇಗೆ ಆರಂಭವಾಯಿತೆಂಬುದನ್ನು ಹೇಳಿ. ಗುರುದೇವ, ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಜನಕ ಮಹಾರಾಜನಿಗೆ ಬಂಗಾರದ ಪೆಟ್ಟಿಗೆಯಲ್ಲಿ ಸೀತಾದೇವಿಯು ಶಿಶುವಾಗಿ ದೊರೆತಾಗ ಅವಳ ಜೀವನ ಕಥೆ ಆರಂಭವಾಯಿತು. ಹೌದು, ಅವಳು ಜಗತ್ತಿಗೆ ಕಾಣಿಸಿಕೊಂಡದ್ದೇ ಅಪೂರ್ವ ರೀತಿಯಲ್ಲಿ. ಅವಳು ಅಂತಿಂಥ ಜನರ ಕೈಗೆ ಸೇರದೆ ಮಿಥಿಲೆಯ ಮಹಾರಾಜ ಜನಕನ ಕೈಗೇ ಸಿಕ್ಕಿದಳು. ಅದೊಂದು ಅಪೂರ್ವ ಪ್ರಸಂಗ. ಸಂತಾನವಿಲ್ಲದೆ ಜನಕ ಯಜ್ಞ ಮಾಡಲು ತೊಡಗಿದಾಗಲೇ ಮಗುವಾಗಿ ಸೀತೆ ದೊರೆತದ್ದು ವಿಶೇಷವಲ್ಲವೇ? ಅದರಿಂದ ಜನಕ ಮಹಾರಾಜ ಮತ್ತು ಅವನ ರಾಣಿ ಸಂತೋಷ ಪಡುವುದು ಸಹಜವೇ? ಹೌದು ಗುರುದೇವ,
ಯಾವ ಸಂತಾನಕ್ಕಾಗಿ ಜನಕ ಮಹಾರಾಜನು ಯಾಗವನ್ನು ಮಾಡಲು ಮುಂದಾದನೋ ಅದರ ಆರಂಭಕ್ಕೆ ಮೊದಲೇ ಇಷ್ಟಾರ್ಥ ಫಲಿಸಿದರೆ ಸಂತೋಷವಾಗದೇ ಇರುತ್ತದೆಯೇ? ಹೌದು, ರಾಜರಾಣಿಯರಿಗೆ ಮಿಥಿಲೆಯ ಪ್ರಜೆಗಳಿಗೆ ಅಪಾರ ಸಂತೋಷ ಉಂಟಾಯಿತು. ಅದೃಷ್ಟ ದೇವತೆಯಂತೆ ದೊರೆತ ಮಗುವಿನ ಮೇಲೆ ರಾಜರಾಣಿಯರಿಗೆ ಅಪಾರ ಪ್ರೀತಿ ಉಂಟಾಯಿತು. ರಾಜರ್ಷಿ ಎನಿಸಿದ ಜನಕ ಮಹಾರಾಜನ ಅರಮನೆಯಲ್ಲಿಯೇ ತನ್ನ ಬಾಲ್ಯವನ್ನು ಕಳೆದದ್ದು ಸೀತೆಯ ಜೀವನದ ಆನಂದದ ಕ್ಷಣಗಳು. ಆನಂತರ ಅವಳಿಗೆ ಇನ್ನೂ ಹೆಚ್ಚಿನ ಸಂತೋಷ ಪ್ರಾಪ್ತಿಯಾಯಿತು. ಅದೇನೆಂದು ನೀವೇ ಹೇಳಿ. ಅದು ಶ್ರೀರಾಮಚಂದ್ರನ ಜೊತೆಗೆ ನಡೆದ ಅವಳ ವಿವಾಹವಲ್ಲವೇ ಗುರುದೇವ? ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಸೀತೆಯು ಶ್ರೇಷ್ಠ ಕನ್ಯಾರತ್ನವಾಗಿದ್ದರೆ ಶ್ರೀರಾಮ ಪುರುಷೋತ್ತಮನಾಗಿದ್ದ, ಮಹಾವೀರನಾಗಿದ್ದ. ಯಾರಿಗೂ ಸಗ್ಗದ ಶಿವಧನಸ್ಸನ್ನು ಮಣಿಸಿ ವಿವಾಹಕ್ಕೆ ಸಿದ್ಧನಾದ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತೆಯ ಆನಂದಕ್ಕೆ ಪಾರವೇ ಇಲ್ಲ. ಅವಳು ಶ್ರೀರಾಮನ ಕೈ ಹಿಡಿದು ಅವನ ಪತ್ನಿಯಾದಳು. ಸೂರ್ಯ ವಂಶದ ಸೊಸೆಯಾಗಿ ಅಯೋಧ್ಯೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಳು. ಶ್ರೀರಾಮನೊಡನೆ ಅವಳು ಕಳೆದ ದಿನಗಳು ಅವಳ ಜೀವನದ ಮಹತ್ವವಾದ ಸಂತೋಷದ ಕ್ಷಣಗಳು. ಆದರೆ ಗುರುಗಳೇ, ಅವಳ ಆನಂದದ ಜೀವನ ದುರದೃಷ್ಟವಶಾತ್ ಕೊನೆಯಾಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಯುವರಾಜನಾಗುವುದರಿಂದ ವಂಚಿತನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆಂದು ಅರಣ್ಯಕ್ಕೆ ತೆರಳಿದ. ಇಲ್ಲ ಶಿಷ್ಯರೇ, ರಾಮ ವನವಾಸಕ್ಕೆ ತೆರಳಿದನೆಂದು ಆಕೆಯ ಸಂತೋಷ ಕೊನೆಯಾಗಲಿಲ್ಲ. ಪತಿವ್ರತೆಯಾದ ಅವಳು ಪತಿಯೊಡನೆ ಅರಣ್ಯದಲ್ಲೇ ಇದ್ದರೂ ಅರಮನೆಯಲ್ಲಿದ್ದಂತೆಯೇ ಸಂತೋಷವನ್ನು ಕಾಣುತ್ತಾಳೆ. ಆದರೆ ಗುರುಗಳೇ, ಸೀತಾದೇವಿಯು ರಾಮನ ಜೊತೆ ವನವಾಸಕ್ಕೆ ಹೊರಟಾಗ ಸ್ವಲ್ಪವೂ ದುಃಖ ಪಡಲಿಲ್ಲವೇ? ಅವಳು ಸಂತೋಷದಿಂದಲೇ ಪತಿಯೊಂದಿಗೆ ಹೋದಳೆ. ಶಿಷ್ಯರೇ, ಸೀತೆಗೆ ದುಃಖವಾಯಿತು ನಿಜ, ಆದರೆ ವನವಾಸಕ್ಕೆ ಹೋಗುತ್ತೇನೆಂದಲ್ಲ. ರಾಮನು ಅವಳು ಬರುವುದು ಬೇಡ ಎಂದು ನಿರಾಕರಿಸಿದಾಗ ಅವಳಿಗೆ ದುಃಖವಾಯಿತು. 14 ವರ್ಷಗಳ ಕಾಲ ಪತಿಯಿಂದ ದೂರವಿರಲು ಅವಳು ಇಷ್ಟಪಡಲಿಲ್ಲ. ಅದರಿಂದಲೇ ವಿಯೋಗದ ದುಃಖಕ್ಕಿಂತಲೂ ಪತಿಯೊಂದಿಗಿರುವ ವನವಾಸವೇ ಸುಖಕರವೆಂದು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ಪತಿಯೊಡನೆ ವನವಾಸಕ್ಕೆ ಹೋದಳು. ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ದಾರು ಮಡಿಯ
ಸೀತೆಗೆ ವನವಾಸ ಕಷ್ಟವೆನಿಸಲೇ ಇಲ್ಲವೇ? ಖಂಡಿತ ಇಲ್ಲ. ಅವಳು ಮಹಾಪತಿವ್ರತೆ. ಪತಿವ್ರತೆಯಾದವಳಿಗೆ ಪತಿಯ ಸಾನ್ನಿಧ್ಯ, ಪತಿಯ ಸೇವೆ, ಪತಿವ್ರತ ಧರ್ಮ ಪಾಲನೆಯೇ ಸದಾ ಆನಂದವನ್ನುಂಟು ಮಾಡುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ